ವಿಷ್ಣು ಸಹಸ್ರನಾಮ. ಮಹಾಭಾರತ ಯುದ್ಧವು ಪ್ರಾರಂಭವಾಗಿ 10 ದಿನಗಳು ಕಳೆದಿತ್ತು. ಭೀಷ್ಮರು ಬಾಣಗಳ ಮಂಚದ ಮೇಲೆ ಮಲಗಿದ್ದಾರೆ. ಅಲ್ಲಿಗೆ ಅರ್ಜುನನು ಬಂದು ತನ್ನಿಂದಲೇ ನಿಮಗೆ ಈ ಸ್ಥಿತಿ ಬಂತು ಅಂತ ಹೇಳಿ ದುಃಖಿಸಿದಾಗ ಭೀಷ್ಮರು ಸಮಾಧಾನಗೊಳಿಸುತ್ತಾರೆ. ನಂತರ ಕರ್ಣ ಬರ್ತಾನೆ. ಆಗ ಭೀಷ್ಮರು ಕರ್ಣನನ್ನು ಅರ್ಧರಥಿ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಕರ್ಣನು ದುರ್ಯೋಧನನೊಂದಿಗೆ ಕೊನೆಯ ತನಕ ಇರಬೇಕು. ಮೊದಲೇ ಕರ್ಣನು ಮರಣಿಸಿದರೆ ಯುದ್ಧವು ನಿಂತು ಹೋಗಿಬಿಡುತ್ತೆ. ಆದ್ದರಿಂದ ಆ ರೀತಿಯಾಗಿ ಸಂಬೋಧನೆಯನ್ನು ಮಾಡ್ತಾರೆ. 10,000 ಜನರೊಂದಿಗೆ ಹೋರಾಡಿದರೆ ಅವನು ಅತಿರಥನು, 5,000 ಜನರೊಂದಿಗೆ ಹೋರಾಡಿದರೆ ಅವನು ಮಹಾರಥಿ, ತನಗೆ ಸಮಾನನಾದ ಒಬ್ಬನೊಂದಿಗೆ ಯುದ್ಧ ಮಾಡಿದರೆ ಅವನು ಸಮರಥನು, ಒಬ್ಬರೊಂದಿಗೂ ಯುದ್ಧ ಮಾಡಲಾರದವನನ್ನು ಅರ್ಧರಥ ಅಂತ ಹೇಳ್ತಾರೆ. ಹೀಗೆ ಶೂರನಾದ ಕರ್ಣನನ್ನು ಭೀಷ್ಮರು ಅರ್ಧರಥ ಅಂತ ಸಂಬೋಧನೆಯನ್ನು ಮಾಡ್ತಾರೆ. ಹೀಗೆ ಭೀಷ್ಮರು ಬಾಣಗಳ ಮಂಚದ ಮೇಲೆ ಮಲಗಿರುವಾಗ ಕರ್ಣನು ಅಲ್ಲಿಗೆ ಬಂದು ತಾನು ಹಿಂದೆ ಮಾತನಾಡಿದ ಮಾತುಗಳಿಗೆ ಕ್ಷಮೆಯನ್ನು ಕೇಳ್ತಾನೆ. ಆಗ ಭೀಷ್ಮರು ತನಗೆ ಬೇಸರವಿಲ್ಲ ಅಂತ ಹೇಳ್ತಾ ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸ್ತಾರೆ. ಯುದ್ಧರಂಗದಿಂದ ಹೊರಟು ಹೋಗ್ತಾನೆ ಅಂತ ಹೇಳಿ ಭಾವಿಸ್ಕೊಳ್ತಾರೆ. ನಿಧಾನವಾಗಿ ಆಲೋಚಿಸುವಂತೆ ಹೇಳ್ತಾರೆ. ಆದರೆ ಈ ವಿಷಯ ಮೊದಲೇ ತಿಳಿದಿದ್ದರಿಂದ ಯುದ್ಧವನ್ನೇ ಮುಂದುವರಿಸ್ತಾನೆ ಕರ್ಣ. ಕೊನೆಗೆ ಭೀಷ್ಮರು ಧರ್ಮರಾಯನಿಗೆ ಅನೇಕ ಧರ್ಮಗಳನ್ನು ಬೋಧಿಸಿ ಅಂತಿಮವಾಗಿ ವಿಷ್ಣು ಸಹಸ್ರನಾಮವನ್ನು ಬೋಧಿಸ್ತಾರೆ. ಮೊದಲ 2 ಪದಗಳು ವಿಶ್ವಂ ವಿಷ್ಣು ಅಂತ ಇದೆ. ಅಂದರೆ ವಿಶ್ವವೆಲ್ಲವೂ ವಿಷ್ಣುಮಯವೇ ಆಗಿದೆ ಅಂತ ಅರ್ಥ. ಹೀಗೆ ಜ್ಞಾನಸಾಗರದಲ್ಲಿ ಮಿಂದರು. ಅದನ್ನು ಕವಿಯೊಬ್ಬರು ಚಮತ್ಕಾರವಾಗಿ ಭೀಷ್ಮರು ಗಂಗಾ ನದಿಗೆ ಜನಿಸಿದರು, ಆದ್ದರಿಂದ ನದಿಗಳು ಸಮುದ್ರವನ್ನೇ ಸೇರುತ್ತದೆ ಅಲ್ಲವೇ ಅಂತ ಹೇಳಿದ್ದಾರೆ.